ನಾಡಿನಾದ್ಯಂತ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರವನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಬಂಡಿ ಮಹಾಕಾಳಿ ದೇವಸ್ಥಾನದಲ್ಲೂ ಕೂಡ ವಿಶೇಷ ಪೂಜೆಯನ್ನ ಮಾಡಲಾಯಿತು. ವಿಶೇಷ ಅಲಂಕಾರ ಮಾಡಿ ದರ್ಶನಕ್ಕೆ ಕೂಡ ಅವಕಾಶ ನೀಡಲಾಗಿತ್ತು. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಇನ್ನು ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ದೇವಸ್ಥಾನದಿಂದ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ನೋಡೋಣ ಬನ್ನಿ. ನಾಡಿನೆಲ್ಲೆಡೆ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಕ್ಯಾಲೆಂಡರ್ ಪ್ರಕಾರ ಜನವರಿ 1 ಹೊಸ ವರ್ಷ ಆದ್ರೆ ನಮ್ಮ ಹಿಂದೂಗಳಿಗೆ ಇವತ್ತಿನಿಂದ ನೂತನ ಸಂವತ್ಸರ ಆರಂಭ ಆಗ್ತಾ ಇದೆ. ಹೀಗಾಗಿ ನಗರದ ದೇವಾಲಯಗಳಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ದರ್ಶನಕ್ಕೆ ಕಾಯ್ತಾ ಕುಳಿತಿರುವಂಥದ್ದನ್ನ ನೀವು ನೋಡ್ತಾ ಇರುವಂಥದ್ದು. ಸದ್ಯ ಇದು ಬೆಂಗಳೂರಿನ ಮಂಡೆ ಮಾಕಾಳಮ್ಮ ದೇವಾಲಯದ ದೃಶ್ಯ. ಬೆಳಗ್ಗೆಯಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ದರ್ಶನಕ್ಕೆ ಇಲ್ಲಿ ಕುಳಿತಿರುವಂತಹದ್ದು. ಹಾಗೆ ಈಗ ಅಭಿಷೇಕ ಆಗ್ತಾ ಇರುವಂತದ್ದು. ಅಭಿಷೇಕವನ್ನು ಕೂಡ ಎಲ್ಲರೂ ಕೂಡ ಕಾತುರದಿಂದ ನೋಡ್ಲಿಕ್ಕೆ ಎಲ್ಲರೂ ಕೂಡ ಕಾಯ್ತಾ ಕುಳಿತಿರುವಂತಹದ್ದು. ಒಂದು ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹೊಸ ಸಂವತ್ಸರ, ಹೊಸ ನೂತನ ವರ್ಷದ ಆರಂಭ ಇವತ್ತು ಆಗ್ತಿರೋದ್ರಿಂದ ಎಲ್ಲರೂ ಕೂಡ ಬಹಳ ಖುಷಿಯಿಂದ ಇರುವಂತಹದ್ದು. ಯಾಕಂತ ಹೇಳಿದ್ರೆ ಜನವರಿ 1 ಕ್ಯಾಲೆಂಡರ್ ಪ್ರಕಾರ ವರ್ಷ ಬದಲಾಗುತ್ತೆ. ಆದ್ರೆ ನಮ್ಮ ಹಿಂದೂಗಳಿಗೆ ಯುಗಾದಿಯ ಸಂಭ್ರಮದಲ್ಲಿ ಹೊಸ ವರ್ಷ ಶುರುವಾಗುತ್ತೆ. ಮಾವಿನ ಚಿಗುರಿನಿಂದಗೆ ಎಲ್ಲರೂ ಕೂಡ ಹಚ್ಚ ಹಸಿರಿನಿಂದ ಅವರ ಬಾಳಲ್ಲೂ ಕೂಡ ಹಚ್ಚ ಹಸಿರು ತುಂಬಿರ್ಲಿ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇರುವಂತಹದ್ದು. ನೀವು ನೋಡ್ತಾ ಇರ್ಬೋದು ಭಕ್ತರ ಸಾಲು ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಅಂತ ಹೇಳಿ. ಬೆಳಗ್ಗೆಯಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ದೇವರ ದರ್ಶನಕ್ಕೆ ಕಾಯ್ತಾ ನಿಂತಿರುವಂತಹದನ್ನ ನೀವು ನೋಡ್ತಾ ಇರುವಂತಹದ್ದು. ಇದ್ರ ಜೊತೆಗೆ ಬೇವು ಬೆಲ್ಲ ಅಂದ್ರೆ ಯುಗಾದಿ ಹಬ್ಬದಲ್ಲಿ ಎಲ್ಲರೂ ಕೂಡ ಬೇವು ಬೆಲ್ಲವನ್ನ ಹಂಚಿ ನಮ್ಮ ಜೀವನದಲ್ಲಿ ಸಿಹಿ ಹಾಗೆ ಕಹಿ ಎರಡೂ ಕೂಡ ಸಮಾನವಾಗಿರ್ಲಿ ಅಂತ ಸಂದೇಶ ಸಾರುವಂತಹ ಹಬ್ಬ. ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಬೇವು ಬೆಲ್ಲವನ್ನ ಹಂಚಿ ಈ ಒಂದು ವರ್ಷ ಎಲ್ಲರಿಗೂ ಕೂಡ ಸುಖಕರವಾಗಿರ್ಲಿ ಅಂತ ಹೇಳಿ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಳ್ತಿರೋದು. ನಮ್ಮ ಜೊತೆ ಭಕ್ತಾದಿಗಳಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತಿಂದ ಹೊಸ ವರ್ಷ ಆರಂಭ ಆಗ್ತದೆ, ನೀವು ಹೇಗೆ ಆಚರಣೆ ಮಾಡ್ತೀರಾ? ಮಾಮೂಲಿ ಬೆಳಗ್ಗೆ ಎದ್ದು ಎಣ್ಣೆ ಸ್ನಾನ ಮಾಡಿ ದೇವ್ರಿಗೆಲ್ಲ ನೈವೇದ್ಯ ಮಾಡಿ ಪೂಜೆ ಮಾಡಿ ಮನೇಲಿ ಸಿಹಿ ಮಾಡ್ಕೊಂಡು ತಿನ್ಸಿ. ಮೇಡಮ್, ಇವತ್ತಿಂದ ಹೊಸ ವರ್ಷ ಆರಂಭ ಆಗ್ತಿರೋದು. ಹೊಸ ವರ್ಷಕ್ಕೆ ಏನೆಲ್ಲ ಪ್ಲಾನ್ಸ್ಗಳಿದೆ ನಿಮಗೆ? ನಮ್ದೇನು ಪ್ಲಾನ್ಸ್ ಇಲ್ಲ. ಮಾಮೂಲಿ ಎಲ್ಲರಿಗೂ ದೇವರು ಆಯುಷು ಆರೋಗ್ಯ ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀವಿ ಅಷ್ಟೇ. ಸಿಕ್ಕಾಪಟ್ಟೆ ಕ್ಯೂ ಇದೆ ಅಂದ್ರೆ ಎಷ್ಟು ಅಂದ್ರೆ ಬಿಸಿಲು ಬೇರೆ ಇದೆ. ಒಂದ್ ಕಡೆ ಬಿಸಿಲು, ಇನ್ನೊಂದ್ ಕಡೆ ಕ್ಯೂ. ದೇವ್ರನ್ನ ನೋಡಕ್ ಎಷ್ಟು ಕಾತರದಿಂದ ವೇಟ್ ಮಾಡ್ತಾ ಇದ್ದೀವಿ. ಏನೇ ಕಷ್ಟ ಬಂದರೂ ನೋಡ್ಲೇಬೇಕಲ್ವಾ, ಅಮ್ಮನ ದರ್ಶನ ಮಾಡೋಕ್ಕೋಸ್ಕರನೇ ಬಂದಿದ್ದೀವಿ, ಮಾಡ್ಕೊಂಡೇ ಹೋಗ್ತೀವಿ. ಇದು ಭಕ್ತಾದಿಗಳು ಹೇಳ್ತಾ ಇರುವಂತದ್ದು ನೀವು ನೋಡ್ತಾ ಇರ್ಬೋದು. ಹಾಗೆ ಕ್ಯೂ ಹೋಗ್ತಾನೆ ಇದೆ. ಬೆಳಗಿಂದಲೂ ಕೂಡ ಎಲ್ಲರೂ ಕೂಡ ದೇವರ ದರ್ಶನಕ್ಕೆ ಬಂದು ಕಾಯ್ತಾ ಇರುವಂತಹದ್ದು. ಬಹಳ ವಿಶೇಷವಾಗಿ ಇವತ್ತು ದೇವರಿಗೆ ಅಲಂಕಾರ ಆಗಿರಬಹುದು, ಪೂಜೆಗಳು, ಅಭಿಷೇಕಗಳು ಎಲ್ಲವೂ ಕೂಡ ಆಗ್ತಿರೋದ್ರಿಂದ ಈ ಒಂದು ವರ್ಷ ಅಂದ್ರೆ ಕಳೆದ ಬಾರಿ ಬರಗಾಲದಿಂದ ಕೂಡಿತ್ತು. ಆದ್ರೆ ಈ ವರ್ಷ ಎಲ್ಲರೂ ಕೂಡ ಹಚ್ಚ ಹಸಿರು, ಮಳೆ ಬೆಳೆ ಎಲ್ಲ ಚೆನ್ನಾಗಾಗ್ಲಿ ಅಂತ ಹೇಳಿ ಎಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಒಂದ್ ರೀತಿಯಲ್ಲಿ ಇವತ್ತಿನ ಸಂಭ್ರಮ ಅಂದ್ರೆ ಹಬ್ಬದ ಸಂಭ್ರಮ ದೇವಾಲಯಗಳಲ್ಲಿ ಮನೆ ಮಾಡಿದೆ. ಇದ್ರ ಜೊತೆಗೆ ಕೇವಲ ದೇವಾಲಯಗಳಲ್ಲಿ ಅಷ್ಟೇ ಅಲ್ಲದೆ ತಮ್ಮ ತಮ್ಮ ಮನೆಯಲ್ಲೂ ಕೂಡ ಈ ಒಂದು ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಜನರು ಆಚರಣೆ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಾಯಿ ಪವನ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.